ಎಲ್ಲರಿಗೂ ನಮಸ್ಕಾರ. ನಾನು ಎಚ್.ಎಂ. ಭಾಯರೆಡ್ಡಿ. ಇದು ಎಚ್.ಎಂ. ಭಾಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ಈ ಒಂದು ನನ್ನ ಚಾನೆಲ್ಗೆ ತಮ್ಮೆಲ್ಲರಿಗೂ ವಾರ್ಮ್ ವೆಲ್ಕಮ್ ಟು ಯು. ಇವತ್ತಿನ ಟಾಪಿಕ್ ನಾನು ತೆಗೆದುಕೊಂಡಂಥದ್ದು ಕನ್ವರ್ಸೇಷನ್ ಕ್ಲಾಸ್. ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಕನ್ವರ್ಸೇಷನ್ ಕ್ಲಾಸ್. ಈ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಈಗ ಆಲ್ರೆಡಿ ನಾನು 13 ವಿಡಿಯೋಗಳು ಮಾಡಿದ್ದೇನೆ. ಈಗ ಯೂಟ್ಯೂಬ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. 13 ವಿಡಿಯೋಗಳು. ಇದು 14ನೇ ವಿಡಿಯೋ. ದಿಸ್ ಇಸ್ ದ 14th ಆಫ್ ದ ಕನ್ವರ್ಸೇಷನ್ ಕ್ಲಾಸ್. ಈ ನನ್ನ ಚಾನೆಲ್ ಮುಖಾಂತರ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ ಎರಡೂಗಳನ್ನು ನಾನು ಮಾಡ್ತಾ ಇರ್ತೀನಿ. ಆ ಎರಡು ವಿಡಿಯೋಗಳನ್ನು ಎಫೆಕ್ಟಿವ್ ಆಗಿಸಿ ವಿದ್ಯಾರ್ಥಿಗಳ ದೃಷ್ಟಿ ಇಟ್ಟುಕೊಂಡು ನಾನು ಮಾಡಿದ್ದೇನೆ. ಯಾಕಂದ್ರೆ ವಿದ್ಯಾರ್ಥಿಗಳು ಈ ಯೂಟ್ಯೂಬ್ ಮೂಲಕ ಇಂಗ್ಲಿಷ್ ಗ್ರಾಮರ್ನ ಕಲಿಬೇಕು. ಅದರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ಸ್ಪೋಕನ್ ಇಂಗ್ಲಿಷ್ ಬರಬೇಕು. ಅವರಿಗೆ ಒಳ್ಳೆ ರೀಡಿಂಗ್ ಬರಬೇಕು, ರೈಟಿಂಗ್ ಬರಬೇಕು, ಸ್ಪೀಕಿಂಗ್ ಬರಬೇಕು ಮತ್ತು ಗ್ರಾಮರ್ ಬೇಕು. ಗ್ರಾಮರ್ ಎದಕ್ಕಂದ್ರೆ ನೀವು ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಡಿಗ್ರಿ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಇರುತ್ತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್, ಆ ಎಕ್ಸಾಮ್ಗೂ ಕೂಡ ಬರೆಯುವಂತವರಾಗಬೇಕು. ಈ ತರದ ಒಟ್ಟಿನಲ್ಲಿ ಟೋಟಲಿ ಒಂದು ಪ್ಯಾಕೇಜ್. ದಿಸ್ ಇಸ್ ದ ಸ್ಪೋಕನ್ ಇಂಗ್ಲಿಷ್. ಇವತ್ತ ಕ್ಲಾಸ್ ನಲ್ಲಿ ತೆಗೆದುಕೊಂಡಂಥದ್ದು ಕನ್ವರ್ಸೇಷನ್ ಕ್ಲಾಸ್ 14. ಇವತ್ತಿನ ಕ್ಲಾಸ್ ನಲ್ಲಿ ಏನಿದೆ, ಎದರ ಬಗ್ಗೆ ನಾವು ಮಾತಾಡಬೇಕು. ಇಲ್ಲಿ ನಾವು ಅನುಮತಿ ಕೇಳಲು ಏನಾದರೂ ಅನುಮತಿ ಕೇಳ್ತಿರ್ತೀವಿ. ಯಾವ ರೀತಿಯಾಗಿ ಸರ್ ನಾನು ಹೋಗ್ಬಹುದಾ, ಸರ್ ನಾನು ಒಳಗೆ ಬರ್ಬೋದಾ, ಸರ್ ನಾನು ಇದನ್ನ ತಗೋಬಹುದಾ, ಸರ್ ಇದನ್ನ ನೀವು ಕೊಡ್ತೀರಾ, ಈ ರೀತಿಯಾಗಿಸಿ ನಾವು ಸಾಕಾಗಷ್ಟು ಅನುಮತಿ ಕೇಳಲು ಮಾತಾಡ್ತೀವಿ. ಪ್ರತಿದಿನ ನೀವು ಎಲ್ಲರೂ ಮಾತಾಡ್ತಾನೆ ಇರ್ತೀವಿ. ಎದಕ್ಕೋಸ್ಕರ? ಅನುಮತಿ ಕೇಳಲು. ಅದಕ್ಕೆ ಏನಂತಂದ್ರೆ ರಿಕ್ವೆಸ್ಟ್, ಫಾರ್ ರಿಕ್ವೆಸ್ಟ್ ಪರ್ಪಸ್. ರಿಕ್ವೆಸ್ಟ್ ಮಾಡೋದಕ್ಕೆ ಈ ತರದ್ದು ನಾವು ಮಾತಾಡ್ತೀವಿ. ಹೇಗೆ ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು ಸೆಂಟೆನ್ಸ್ ಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಅವು ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ. ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿಸ್ ಸೆಂಟೆನ್ಸ್, ವಾಟ್ ದಿಸ್ ಸೆಂಟೆನ್ಸ್ ಟೆಲ್ಸ್ and which situation we have to talk. Yes, let us discuss now the first one here, conversation class 14. ಇದರದ ಮೇನ್ ಉದ್ದೇಶ ಅನುಮತಿ ಕೇಳಲು. ಹೇಗೆ ಅನುಮತಿ ಕೇಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಡಿದಂತ ವಿಡಿಯೋ. ಇಲ್ಲಿ ಫಸ್ಟ್ ಒನ್, ಮೇ ಐ ಕಮ್ ಇನ್ ಸರ್. ನೀವು ಕ್ಲಾಸ್ ನಲ್ಲಿ ಒಳಗೆ ಎಂಟರ್ ಆಗ್ಬೇಕಾಗಿದ್ರೆ ನಿಮ್ಮ ಶಿಕ್ಷಕರಿಗೆ ನೀವು ಕೇಳ್ತೀರಿ. ಏನಂತ ಕೇಳ್ತೀರಿ? ಮೇ ಐ ಕಮ್ ಇನ್ ಸರ್ ಅಂತ ನೀವು ಹೇಳ್ತೀರಿ. ಹೆಚ್ಚಾಗಿ ವಿದ್ಯಾರ್ಥಿಗಳು ಮೇ ಐ ಕಮ್ ಇನ್ ಸರ್ ಯೂಸ್ ಮಾಡಬೇಕು. ಆದ್ರೆ ಈಗ ಇತ್ತೀಚೆಗಾಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕೆಲವು ಇಂಗ್ಲಿಷ್ ಮೀಡಿಯಂ ಶಾಲೆ ಇರುತ್ತೆ, ಕನ್ನಡ ಮೀಡಿಯಂ ಶಾಲೆ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ವಿದ್ಯಾರ್ಥಿಗಳು 3 ರೀತಿಯಲ್ಲಿ ಮಾತಾಡ್ತಾರೆ. ಮೇ ಐ ಕಮ್ ಇನ್ ಸರ್ ಅಂತಾರೆ, ಶಾಲ್ ಐ ಕಮ್ ಇನ್ ಸರ್ ಅಂತಾರೆ, ಆಮೇಲೆ ಕ್ಯಾನ್ ಐ ಕಮ್ ಇನ್ ಸರ್ ಅಂತಾರೆ. ಆದ್ರೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಮಾತ್ರ ಒಂದೇ ಅಂತಾರ. ಅವರು ಯಾವಾಗಲೂ ಅವ್ರಿಗೆ ಗೊತ್ತಿರೋದ ಅದು ಒಂದೇ ಅಂತಿರ್ತಾರೆ. ಏನಂತಾರಂದ್ರೆ ಮೇ ಐ ಕಮ್ ಇನ್ ಸರ್ ಅಂತ ಅವರು ಹೇಳ್ತಿರ್ತಾರೆ. ಬಟ್ ಯಾವುದು ಕರೆಕ್ಟ್? ಇಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ 3 ರೀತಿಯಲ್ಲಿ ಮಾತಾಡ್ತಾರೆ, ಕನ್ನಡ ಮಾಧ್ಯಮದಲ್ಲಿ ಒಂದೇ ರೀತಿ ಮಾತಾಡ್ತಾರೆ. ಅವೆರಡನ್ನ ನೋಡಿದಾಗ ನಮಗೆ ಎಕ್ಸಾಕ್ಟ್ ಕರೆಕ್ಟ್ ಅಂತಂದ್ರೆ, ಅಕ್ಯುರೇಟ್ ಅಂತಂದ್ರೆ ಮೇ ಐ ಕಮ್ ಇನ್ ಸರ್ ಸೂಕ್ತವಾದದ್ದು. ನಾವು ಎಲ್ಲಿವರೆಗೂ ವಿದ್ಯಾರ್ಥಿಗಳಾಗಿರ್ತೀವಿ, LKG ಹಿಡ್ಕೊಂಡು PG ವರೆಗೂ ಯಾವುದೇ ಕ್ಲಾಸ್ ನಲ್ಲಿ ನೀವು ಓದ್ತಾ ಇರ್ರಿ, ನೀವು ಯೂಸ್ ಮಾಡಬೇಕಾದದ್ದು ಮೇ ಐ ಕಮ್ ಇನ್ ಸರ್ ಅಂತ ಯೂಸ್ ಮಾಡಬೇಕು. ಕ್ಯಾನ್ ಯೂಸ್ ಮಾಡಬಾರ್ದು, ಶಾಲ್ ಕೂಡ ಯೂಸ್ ಮಾಡಬಾರ್ದು. ಶಾಲ್ ಐ ಕಮ್ ಇನ್ ಸರ್ ಅಂತ ಕೇಳ್ತಿರಲ್ಲ, ಅದರಲ್ಲಿ ರಿಕ್ವೆಸ್ಟ್ ಇಲ್ಲ. ಆ ಸೆಂಟೆನ್ಸ್ ನಲ್ಲಿ ರಿಕ್ವೆಸ್ಟ್ ಇಲ್ಲ. ಅಲ್ಲಿ ಒಂದ್ ಸ್ವಲ್ಪ ಅದೇನ್ ತೋರಿಸ್ಕೊಡ್ತದೆ, ಅಹಂ ತೋರಿಸ್ಕೊಡುತ್ತೆ. ಅದರಲ್ಲಿ ರಿಕ್ವೆಸ್ಟ್ ಇಲ್ಲ, ಅಷ್ಟೊಂದು ರಿಕ್ವೆಸ್ಟ್ ಸಿಗಲ್ಲ. ಮೇ ಐ ಕಮ್ ಇನ್ ಸರ್ ಯೂಸ್ ಮಾಡಬೇಕು. ಯಾವುದೇ ಮಾಧ್ಯಮದಲ್ಲಿ ನೀವು ಹೋದ್ರಿ, ನೀವು ಮಾತ್ರ ಎಲ್ಲಿವರೆಗೂ ವಿದ್ಯಾರ್ಥಿಗಳಾಗಿರ್ತೀರಿ ಅಲ್ಲಿವರೆಗೂ ನೀವು ಮೇ ಐ ಕಮ್ ಇನ್ ಸರ್ ಅಂತ ಕೇಳಬೇಕು. ನಿಮ್ಮ ಸಮಾನ
ಮನಸ್ಕರು ಸಮಾನ ವಯಸ್ಕರು ಇರ್ತಿರಲ್ಲ, ಅಲ್ಲಿ ಕೂಡ ನೀವು ಏನ್ ಮಾಡ್ರಿ, ಕ್ಯಾನ್ ಐ ಕಮ್ ಇನ್ ಸರ್ ಅಂತ ಹೇಳ್ಬಹುದು, ಅಥವಾ ಶಾಲ್ ಐ ಕಮ್ ಇನ್ ಅಂತ ಕೂಡ ನೀವು ಹೇಳ್ಬಹುದು. ಈಗ ನಾನು ಸೆಂಟೆನ್ಸ್ಗೆ ಬಂದರೆ ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದಾ? ನಿಮ್ಮ ಶಿಕ್ಷಕರಾಗಿದ್ರೆ ಅಲ್ಲಿ ಸರ್ ಅಂತ ಯೂಸ್ ಮಾಡಬೇಕು, ಮೇ ಐ ಕಮ್ ಇನ್ ಸರ್ ಅಂತ ಯೂಸ್ ಮಾಡಬೇಕು. ಅಥವಾ ನಿಮ್ಮ ಅಲ್ಲಿ ಮೇಡಮ್ ಇದ್ರೆ ಮೇ ಐ ಕಮ್ ಇನ್ ಮೇಡಮ್ ಅಂತ ಯೂಸ್ ಮಾಡಬೇಕು. ಈ ತರದ್ದು ಕ್ವೆಶ್ಚನ್ ನೀವು ಹೇಳ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಕ್ಯಾನ್ ಐ ಡೂ ಇಟ್, ನಾನು ಇದನ್ನು ಮಾಡಬಹುದಾ? ಕ್ಯಾನ್ ಐ ಡೂ ಇಟ್, ನಾನು ಇದನ್ನು ಮಾಡಬಹುದಾ ಅಂತಿಗೆ ಕೇಳಕ್ಕೆ ಈ ತರದ್ದು ನಾವು ಮಾತಾಡಬೇಕು. ನೆಕ್ಸ್ಟ್, ಎಕ್ಸ್ಕ್ಯೂಸ್ ಮೀ ಮೇ ಐ ಹೆಲ್ಪ್ ಯು. ನೋಡ್ರಿ, ಎಕ್ಸ್ಕ್ಯೂಸ್ ಮೀ ಮೇ ಐ ಹೆಲ್ಪ್ ಯು ಅಂತಂದ್ರೆ, ಈಗ ಯಾರಾದ್ರೂ ದೊಡ್ಡವರು ಇರ್ತಾರೆ, ಏನೋ ಒಂದು ಚೀಲ ಹಿಡ್ಕೊಂಡು ಹೊಂಟಿರ್ತಾರೆ, ನೀವು ಅವರಿಗೆ ಹೆಲ್ಪ್ ಮಾಡ್ಬೇಕಂತೀರಿ, ನಿಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಅವರಿಗೆ ಗೌರವ ಕೊಡಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಇರ್ತದೆ. ಅವಾಗ ನೀವು ಏನ್ ಮಾತಾಡ್ಬೇಕಂದ್ರೆ, ಎಕ್ಸ್ಕ್ಯೂಸ್ ಮೀ ಸರ್ ಮೇ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡ್ಬೋದಾ ಸರ್ ಅಂತಿಗೆ ಕೇಳೋದಕ್ಕೆ ಈ ರೀತಿಯಾಗಿಸಿ ನೀವು ಮಾತನಾಡಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಡು ಯು ಮೈಂಡ್ ಇಫ್ ಐ ಸ್ವಿಚ್ ಆನ್ ದ ಲೈಟ್? ಡು ಯು ಮೈಂಡ್ ಇಫ್ ಐ ಸ್ವಿಚ್ ಆನ್ ದ ಲೈಟ್? ಈಗ ನೀವು ನಿಮ್ಮ ಫ್ರೆಂಡ್ಸ್ ಒಂದ್ ರೂಮ್ನಾಗ ಕುಂತು ಓದ್ತಾ ಇರ್ತೀರಿ, ಅವಾಗ ಏನ್ ಮಾಡ್ತೀರಿ, ನೀವು ನಿಮಗೆ ಲೈಟ್ ಹಾಕ್ಬೇಕಂತ ಸೇರ್ತದ ಉದ್ದೇಶ. ಅವಾಗ ನಿಮ್ಮ ಫ್ರೆಂಡ್ ಪರ್ಮಿಷನ್ ತಗೊಂತೀರಿ. ಏನಂತ ತಗೊಂತೀರಿ ಅಂತಂದ್ರೆ, ಡು ಯು ಮೈಂಡ್ ಇಫ್ ಐ ಸ್ವಿಚ್ ಆನ್ ದ ಲೈಟ್? ನಿಮ್ಗೇನು ತೊಂದರೆ ಇಲ್ಲ ಅಂತಂದ್ರೆ, ನೀವು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ, ನಾನು ಲೈಟ್ ಹಾಕ್ಬಹುದಾ ಅಂತಿಗಿಸಿ ಪರ್ಮಿಷನ್ ನೀವು ಕೇಳ್ತೀರಿ. ನೆಕ್ಸ್ಟ್ ಏನಾಗುತ್ತಂತಾರೆ, ಐ ನೀಡ್ ಯುವರ್ ಅಪ್ರೂವಲ್ ಫಾರ್ ಜರ್ನಿ. ಐ ನೀಡ್ ಅಪ್ರೂವಲ್ ಫಾರ್ ಯುವರ್ ಜರ್ನಿ. ಫಾರ್ ಜರ್ನಿ ಅಂತಂದ್ರೆ, ನಾನೀಗ ಜರ್ನಿ ಮಾಡ್ಬೇಕಾಗಿದೆ. ಜರ್ನಿ ಅಂದ್ರೆ ಏನು? ಪ್ರಯಾಣ. ಜರ್ನಿ ಅಂದ್ರೆ ಏನು? ಪ್ರಯಾಣ. ನಾನೀಗ ಜರ್ನಿ ಮಾಡ್ಬೇಕಾಗಿದೆ, ನೀವು ನಮ್ಗೆ ಅಪ್ರೂವಲ್ ಕೊಡ್ತೀರಾ? ನೀವು ಒಂದೆರಡು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಬಾಸ್ ಕಡೆಯಿಂದ ಅಪ್ರೂವಲ್ ತಗೊಂತೀರಿ. ಸರ್, ನಾನು ಜರ್ನಿ ಮಾಡ್ಬೇಕಾಗಿದೆ, ನೀವು ಅಪ್ರೂವಲ್ ಕೊಡ್ತೀರಾ ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡಿ ನಾವು ಕೇಳಬೇಕಾಗುತ್ತೆ. ನೆಕ್ಸ್ಟ್ ದಲ್ಲಿ, ಡು ಐ ಹ್ಯಾವ್ ಯುವರ್ ಪರ್ಮಿಷನ್ ಫಾರ್ ಶಾಪಿಂಗ್? ಡು ಐ ಹ್ಯಾವ್ ಯುವರ್ ಪರ್ಮಿಷನ್ ಫಾರ್ ಶಾಪಿಂಗ್? ನಾನೀಗ ಶಾಪಿಂಗ್ ಮಾಡ್ಬೇಕಂತೀನಿ, ನೀವೇನ್ ಮಾಡ್ತೀರಿ, ನೀವು ನನಗೆ ಪರ್ಮಿಷನ್ ಕೊಡ್ತೀರಾ ಸರ್ ಅಂತಿಗಿಸಿ ಕೇಳಕ್ಕೆ ಈ ರೀತಿಯಾಗಿಸಿ ನಾವು ಮಾತಾಡ್ಬೇಕು. ನೆಕ್ಸ್ಟ್, ವುಡ್ ಯು ಅಲೌ ಮೀ ಟು ಸ್ಪೀಕ್ ಎ ಕ್ವಶನ್? ವುಡ್ ಯು ಅಲೌ ಮೀ ಟು ಸ್ಪೀಕ್ ಎ ಕ್ವಶನ್ ಅಂತಿಗಿಸಿ ಕೇಳ್ಬೋದು. ಇಲ್ಲಿ ಸ್ಪೀಕ್ ಅನ್ನೋದಕ್ಕಿಂತ ವುಡ್ ಯು ಅಲೌ ಮೀ ಟು ಆಸ್ಕ್, ವುಡ್ ಯು ಅಲೌ ಮೀ ಟು ಆಸ್ಕ್, ಇದನ್ನ ಸ್ಪೀಕ್ ಅನ್ನ ತೆಗೆದು ವುಡ್ ಯು ಅಲೌ ಮೀ ಟು ಆಸ್ಕ್ ಎ ಕ್ವಶನ್ ಅಂತ, ಈಗ ನಾನೊಂದು ಕ್ವಶನ್ ಕೇಳ್ಬೋದಾ ಅಂತ ಹೇಳಕ್ಕೆ ಈ ರೀತಿ. ಈಗ ನೋಡ್ರಿ, ಎಲ್ಲೋ ಸೆಮಿನಾರ್, ನಿಮ್ಮ ಕಾಲೇಜಿನಲ್ಲಿ ಸೆಮಿನಾರ್ ನಡೆದಿರ್ತದೆ, ಆ ಸೆಮಿನಾರ್ದಲ್ಲಿ ನಡೆಯೋತ್ತಿನಲ್ಲಿ ನೀವು ಏನೋ ಒಂದು ಕ್ವಶನ್ ಕೇಳ್ಬೇಕಂತೀರಿ, ಅವಾಗ ಈ ತರ ಮಾತಾಡ್ಬೇಕು. ವುಡ್ ಯು ಅಲೌ ಮೀ ಟು ಆಸ್ಕ್ ಎ ಕ್ವಶನ್? ವುಡ್ ಯು ಅಲೌ ಮೀ ಟು ಆಸ್ಕ್ ಎ ಕ್ವಶನ್? ನಾನೊಂದು ಕ್ವಶನ್ ಕೇಳ್ಬೋದಾ ನಿಮ್ಗೆ ಅಂತಿಗಿಸಿ ಅವರಿಗೆ ಪರ್ಮಿಷನ್ ಕೇಳಿದ ಹಾಗೆ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಕೈಂಡ್ಲಿ ಪರ್ಮಿಟ್ ಮೀ ಟು ಸ್ಪೀಕ್, ನನಗೆ ಮಾತನಾಡಲು ಅನುಮತಿ ಕೊಡಿ. ನೋಡಿ, ನಿಮ್ ಫ್ರೆಂಡ್ ಸರ್ಕಲ್ ಇರ್ತಾರೆ, ಎಲ್ಲರೂ ಅವ್ರವ್ರು ಏನೇನೋ ಮಾತಾಡ್ತಿರ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಹೇಳ್ಬೇಕಂತ್ರಿ. ಅವಾಗ ಏನ್ ಮಾಡ್ತೀರಿ, ಈ ತರ ಮಾತಾಡಬೇಕು, ಕೈಂಡ್ಲಿ ಪರ್ಮಿಟ್ ಮೀ ಟು ಸ್ಪೀಕ್, ನನಗೂ ಮಾತನಾಡಲು ಅನುಮತಿ ಕೊಡಿ ಅಂತಿಗಿಸಿ ಹೇಳ್ಬೇಕು. ನೆಕ್ಸ್ಟ್, ವುಡ್ ಯು ಪ್ಲೀಸ್ ಓಪನ್ ದಿ ಡೋರ್? ವುಡ್ ಯು ಪ್ಲೀಸ್ ಓಪನ್ ದಿ ಡೋರ್ ಅಂತಂದ್ರೆ, ಸ್ವಲ್ಪ ದಯವಿಟ್ಟು ಡೋರ್ ಓಪನ್ ಮಾಡ್ತೀರಾ ಅಂತಿಗಿಸಿ ಕೇಳ್ತೀವಿ. ವುಡ್ ಯು ಇದನ್ನೇ ಕೂಡ ಏನ್ ಮಾಡ್ಬೋದು, ವುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್? ಇಲ್ಲಿ ಓಪನ್ ಇದೆ, ಕ್ಲೋಸ್ ಆಗಿ ಕೂಡ ನಾವು ಮಾತಾಡಬಹುದು. ಹೇಗೆ ಅಂತಂದ್ರೆ, ವುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್? ಪ್ಲೀಸ್ ನೀವು ದಯವಿಟ್ಟು ಡೋರ್ ಅನ್ನು ಕ್ಲೋಸ್ ಮಾಡ್ತೀರಾ ಅಂತ ಕೇಳಿಸಿ ಕೂಡ ನೀವು ಕೇಳ್ಬಹುದು. ಈ ತರ ಆಗಿಸಿ ನಾವು ಕ್ವಶನ್ಸ್ ಅನ್ನ ಕೇಳ್ತಾ ಇರಬೇಕು. ನೆಕ್ಸ್ಟ್ ಇನ್ನೊಂದೇನದೆ, ಅಲೋ ಮೀ ಟು ಸೇ, ನನಗೆ ಮಾತನಾಡಲು ಅನುಮತಿ ಕೊಡಿ. ಅಲೋ ಮೀ ಟು ಸೇ ಅಂತಾರೆ, ನನಗೆ ಮಾತನಾಡಲು ಅನುಮತಿ ಕೊಡಿ. ಇವೆಲ್ಲ ಎದುರಾಗಿ ಬರ್ತಾವಂದ್ರೆ ಅನುಮತಿ ಕೇಳಲು, ಅಂದ್ರೆ ಪರ್ಮಿಷನ್ ಕೇಳಕ್ಕೆ ನಾವು ಈ ತರ ಗೆಸಿ ಮಾತಾಡ್ಬೇಕಾಗತ್ತೆ. ಈ ತರ ನಾವು ಮಾತಾಡೋದ್ರಿಂದ ನಮ್ಮ ಮಾತಿನಲ್ಲಿ ಏನಾಗುತ್ತೆ, ಎಫೆಕ್ಟ್ ತೋರಿಸಿಕೊಡುತ್ತೆ.
ಇಸೆಂಟ್ ಇಟ್? ಈ ಒಂದು ವಿಡಿಯೋದ ಮುಖಾಂತರ ನೀವು ಇಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ವಿಡಿಯೋನ ನೋಡಿದಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅಥವಾ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋನ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ ನೋಡಿ, ಆಮೇಲೆ ಲೈಕ್ ಮಾಡಿ, ಮತ್ತೆ ನಿಮ್ಗೆ ಬೇಕಾದಂತ ಫ್ರೆಂಡ್ಸ್, ರಿಲೇಷನ್ಸ್, ಅಥವಾ ನೀವು ಏನಾದರೂ ಟೀಚರ್ಸ್ ಆಗಿದ್ರೆ ನಿಮ್ಮ ಟೀಚರ್ಸ್ಗೆ, ನಿಮ್ಮ ಸ್ಟೂಡೆಂಟ್ಸ್ ಏನ್ ಮಾಡಿ, ಇದನ್ನ ಪಾಸ್ ಮಾಡಿದರೆ ಕೂಡ ಅವರಿಗೂ ಕೂಡ ಇಂಗ್ಲಿಷ್ ಮಾತನಾಡೋದ್ರ ಬಗ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನಿಮಗೆ ಏನಾಗುತ್ತೆ, ಒಂದು ಬೆನಿಫಿಟ್ ಏನಂತಂದ್ರೆ ನಾನು ಮುಂದೆ ಮಾಡುವಂತ ಹಲವಾರು ವಿಡಿಯೋಗಳು ಏನಾಗುತ್ತೆ ನಿಮಗೆ ಮತ್ತೆ ಲಭ್ಯವಾಗುತ್ತವೆ. ಈ ತರ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನು ಕೂಡ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಏನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿದ್ರೆ ಇಲ್ಲಿ ಒಂದು ನಂಬರ್ ಬರ್ದಿದ್ದೀನಿ, 9731771899. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾಕಂದ್ರೆ ನಾನು ಆಫ್ಲೈನ್ ನಲ್ಲಿ ನಿರಂತರವಾಗಿ ಕ್ಲಾಸ್ ಮಾಡ್ತಿರ್ತೀನಿ. ಬೆಳಗ್ಗೆ, ಆಮೇಲೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ತರ ಆಗಿಸಿ ನಾನು ಆಫ್ಲೈನ್ ನಲ್ಲಿ ನಿರಂತರವಾದಂತಹ ಕ್ಲಾಸ್ಗಳು ಇರ್ತವೆ. 45 ಡೇಸ್ ಇದು ಕೋರ್ಸ್ ಇರುತ್ತೆ ನಮ್ದು. ಈ ಕೋರ್ಸ್ನಲ್ಲಿ ನಾವು ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಮತ್ತು ಗ್ರಾಮರ್, ಯಾರ್ಯಾರು ಬರ್ಬೋದು, ಹೈಸ್ಕೂಲ್ ಮಕ್ಕಳು ಬರ್ಬೋದು, PUC ಮಕ್ಕಳು, ಡಿಗ್ರಿ ಸ್ಟೂಡೆಂಟ್ಸ್, PG ದವರು, ಅಥವಾ ಯಾವುದೇ ಒಂದು ವೃತ್ತಿಯಲ್ಲಿ ಜಾಬ್ ಮಾಡ್ತಾ ಇದ್ರೆ ನೀವು ಕೂಡ ಬರ್ಬೋದು. ಯಾರಾದ್ರೂ ಬಂದು ಈ ಸ್ಪೋಕನ್ ಇಂಗ್ಲಿಷ್ ಅನ್ನ ನೀವು ಕಲಿಬಹುದು. ಈಗ ಈ ವಿಡಿಯೋನ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಏನಂತಂದ್ರೆ, ನೀವು ಇದನ್ನ ಇನ್ನೊಂದು ಸಲ ಕೇಳೋದಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.